ಗ್ರಾಮ ಪಂಚಾಯತಿಗಳಿಗೂ ಅಧಿಕಾರ ಇಲ್ಲಿದೆ. ಗ್ರಾಮ ಪಂಚಾಯತಿಗಳ ಮುಖಾಂತರವೇ ಪ್ರತಿ ಮನೆಯಲ್ಲಿ ಕೂಲಿ ಕೆಲಸ ಅವ್ರಿಗೆ ಸಿಕ್ಕಿದೆಯೋ ಇಲ್ವೋ ಅಂತಕ್ಕಂಥ ಮಾಹಿತಿಗಳನ್ನ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯವರೇ ತೀರ್ಮಾನ ಮಾಡಬೇಕು. ಈ 3 ಸ್ಟೇಜ್ ಅಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಡಬೇಕು ಕೊಟ್ಟಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ. ನಾವೆಲ್ಲ ಕಡೆ ಹೋಗಿ ಈಗ ಪಾದಯಾತ್ರೆ ಮಾಡಿ ಎಲ್ಲರಿಗೂ ಇವತ್ತು ಕಣ್ತೆರೆಸ್ತೀವಿ, ದ್ರೋಹ ಮಾಡ್ತಾ ಇದ್ದಾರೆ ಪಂಚಾಯತಿ ಸದಸ್ಯರಿಗೆ. ನಿಮ್ಮ ಯೋಗ್ಯತೆಗೆ ಚುನಾವಣೆ ನಡೆಸದೆ ಇನ್ನು ತಳ್ಕಂಡು ಮುಂದೋಗಿ ಆ 15ನೇ ಹಣಕಾಸಿನ ಆಯೋಗ ದುಡ್ಡು ತಗೊಳ್ಳಿಲ್ಲ. ನಿಮ್ಮ ಯೋಗ್ಯತೆಗೆ ಇನ್ನೂ ತಗೊಳ್ಳಿಲ್ಲ ದುಡ್ಡು. ನೀವು ಪಂಚಾಯತಿ ಸದಸ್ಯರಿಗೆ ಗೌರವ ಕೊಡೋರು ಈ ಕಾಂಗ್ರೆಸ್ ಸರ್ಕಾರ. ಇದು ಈ ಸರ್ಕಾರದ ನಡವಳಿಕೆ ಏನಿದೆ, ಪ್ರತಿಯೊಂದು ಇಶ್ಯೂನಲ್ಲೂ ಕೇಂದ್ರ ಸರ್ಕಾರದ ಜೊತೆ ಘರ್ಷಣೆಗೆ ಹೋಗಿ ಇವತ್ತು ನಮ್ಮ ರಾಜ್ಯದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ಇವತ್ತು ನಾಶ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಮಾತೆತ್ತಿದ್ರೆ ನಾವು 1 ಲಕ್ಷ ಕೋಟಿ ತೆರಿಗೆ ಕಟ್ಟಿದ್ದೇವೆ. ಇವತ್ತು GST ನಲ್ಲಿ ಸಿಸ್ಟಮ್ ಏನಿದೆ ಅಂತಕ್ಕಂಥದ್ದು ಗೊತ್ತಿದೆ. ಎಸ್, ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇರಬಹುದು. ಈ ಒಂದು ವ್ಯವಸ್ಥೆಗಳು ಬಂದಿದ್ದು ಈಗಲ್ಲ, ನರೇಂದ್ರ ಮೋದಿ ಅವರು ಬಂದ ಮೇಲಲ್ಲ, ನೆಹರು ಕಾಲದಲ್ಲೇ ಪ್ರಾರಂಭ ಆಗಿರೋದು. ಇದು ಯಾವ ಸಿಸ್ಟಮ್ ಅಲ್ಲಿ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಣ ಅಂತ ಹೇಳಿ ಪದೇ ಕೇಂದ್ರ ಸರ್ಕಾರದ ಮೇಲೆ ಯಾಕೆ ಘರ್ಷಣೆ ಮಾಡಬೇಕು? ನಾನು 2 ಬಾರಿ ಸರ್ಕಾರ ನಡೆಸಿದ್ದೇನೆ. ಇವಾಗ ಕೃಷ್ಣ ಬೈರೇಗೌಡರು ಕೇಳಿ, ನನ್ನ ಕಾಲದಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು 800 ಕೋಟಿ ನರೇಗಾ ಸ್ಕೀಮ್ ನಲ್ಲಿ ಹಣ ಬಂದಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರದಿಂದಲೇ ಕೂಲಿ ಕಾರ್ಮಿಕರಿಗೆ ದುಡ್ಡನ್ನು ರಿಲೀಸ್ ಮಾಡಿದೆ. ನಾನು ಬರೀ ರೈತರ ಸಾಲ ಮನ್ನಾ ಮಾಡಿದ್ದೀನಿ ಅಂತ ಲೆಕ್ಕ ಹಾಕಬೇಡಿ. 800 ಕೋಟಿ ಕೇಂದ್ರ ಸರ್ಕಾರ ಇನ್ನು ಕೊಟ್ಟಿರಲಿಲ್ಲ ನಮಗೆ. ಯಾಕೆಂದ್ರೆ ನಾವು ಇಲ್ಲಿ ಪೋರ್ಟಲ್ಗೆ ಫೀಡ್ ಮಾಡಬೇಕಲ್ಲ, ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನ. ನಾನು 800 ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚೇಕರ್ ಇಂದ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು, ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು 800 ಕೋಟಿ ಆಮೇಲೆ ತಗೊಂಡಿದ್ದೀವಿ. ಇದೇ ಕೃಷ್ಣ ಬೈರೇಗೌಡರು ನನ್ನ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಿ. ಅವ್ರ ಕಾಲದಲ್ಲೇ ಮಾಡಿದೀವಿ, ತೋರಿಸಿದ್ವಿ ಏನು ಅಂತ ಹೇಳಿ. ಕೇಂದ್ರ ಸರ್ಕಾರ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೌಜನ್ಯವೂ ಇಲ್ಲದೆ, ಈಗೇನು 2 ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನ್ ಮಾಡ್ಕೊತೀರಿ ನೀವು? ಇದ್ರ ವಿರುದ್ಧ ಏನಿದೆ ನಿಮಗೆ? ಸ್ವಲ್ಪ ಪ್ರಚಾರಕ್ಕಷ್ಟೇ ತಾನೆ ನೀವು ಮಾಡ್ಬೇಕು ಅಂತ ಉಂಟು. ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಇಲ್ಲಿ, ಯಾವ್ಯಾವ ತರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋದ್ರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತಿದ್ದೀವಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನ್ ಕದ್ದೋಗಲ್ಲ ನಾವು. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಿ ಹೇಳೋದಿಕ್ಕಲ್ಲ ಮಾಡಿರೋದು. ವಿಕಸಿತ ಭಾರತ ನಮಗೆ ಹೊಟ್ಟೆ ಹುಡುಗೋಗುತ್ತೆ. ನಿನ್ನೆ ಲಕ್ನೋದಲ್ಲಿ ಅಶೋಕ ಲೈಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ. ನಾನು ಬರಲೇಬೇಕು ಅಂತ ಹೇಳಿದ್ರು. ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ? ಅದೇಂತ ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ, ಅದು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇಲ್ಲಿ ಬೇಡ, ಈಗ ನರೇಗಾದು ಇದು ಡೈವರ್ಟ್ ನಡೀತಿದೆ, ಮತ್ತೆ ಡೈವರ್ಟ್ ಆಗೋದು ಬೇಡ. ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿ. ಅದರಿಂದ ಈ ಒಂದು ಅಪಪ್ರಚಾರ ಏನ್ ಹೇಳ್ಕೊಂಡು ಹೊರಟಿದ್ದೀರಿ, ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಟನ್ ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು. ಹಿಂದೆ ಯಾವ ತರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ. ಇನ್ನೊಂದು ಇದೆಲ್ಲ ನೋಡೇ ಕೇಂದ್ರ ಸರ್ಕಾರ ಇವತ್ತು ಜಿ ಅಂತಂದ್ರೆ ಏನೋ ರಾಮನ ಹೆಸರು ಇಟ್ಟವ್ರೆ ಅಂತ ಅನ್ಕೋಬೇಡಿ. ಇಲ್ಲಿರ್ತಕ್ಕಂಥದ್ದು ವಿಕಸಿತ ಭಾರತದ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಹೆಸರು.
ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳು ನೀಡಿದೆ. ಇವತ್ತು ಹುಡ್ಕೊಂಡು ಹೋಗ್ಬೇಡಿ ದುರ್ವ್ಯಾಪನ. ಇವತ್ತು ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಅಲ್ಲಿ ಸ್ವಲ್ಪ ಎಲ್ಲ ಇಲಾಖೆಗಳಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ನನಗೂ ಸ್ವಲ್ಪ ಅದರ ಅನುಭವ ಇದೆ. ಅದರಿಂದ ಕೇಂದ್ರ ಸರ್ಕಾರದ ಜೊತೆ ಪ್ರತಿನಿತ್ಯ ಸಂಘರ್ಷಕ್ಕೆ ಹೋಗದೆ ಯಾವ ರೀತಿ ಒಳ್ಳೆ ಕೆಲಸ ಇದೆ, ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿದ್ದಾರೆ, ಅದನ್ನ ಮುಕ್ತವಾದ ಮನಸ್ಸಿನಲ್ಲಿ ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದು ಕಲೀರಿ ಅಂತಕ್ಕಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾರೆ. So Congress has termed this as Nathuram bill, not just Ram. This is not Sitaram or Dashrath Karam. ಅದಕ್ಕೆ ಹೇಳ್ತಾ ಇರೋದು ಇದರ ಹೆಸರೇ ಭಾರತ್ ವಿಕಾಸ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ. ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ, ಗ್ಯಾರಂಟಿ ಅಲ್ಲ, ಮತ್ತು ಜೀವಿಕಾ ಮಿಷನ್ ಖಾತೆ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥದ್ದು. ವಿಕಸಿತ ಭಾರತ್ ಉದ್ಯೋಗ ಖಾತರಿ ಮತ್ತು ಜೀವನೋಪಯೋಗ ಮಿಷನ್. ಅದು ಶಾರ್ಟ್ ಆಗಿ ಈಗ ಮನ್ರೇಗಾ ಅಂತ ಇಡ್ಲಿಲ್ವಾ, ಅದೇ ರೀತಿ ಇಲ್ಲಿ ಜಿರಾಮ್ ಅಂತ ಇಟ್ಕೊಂಡು. But in assembly also the only thing is saying this is anti-Ram is what Congress is saying. They are anti-Ram, not BJP, not this program. This program all right in the name of Rama is there to bring Ram Rajya in the country. We utilize Rama's name. ಗಾಂಧೀಜಿನೇ ಹೇಳಿದಲ್ಲ ರಾಮ ರಾಜ್ಯ ಮಾಡಬೇಕು ಅಂತ. Sir, Chief Minister has said that you have taken away the money of gramas, villages, And 40% Which money? villages money belong to the villages and gram panchayats. That money is being taken away. and Siddaramaiah is Where you please tell him to give document. Halli adhikarage. Documentary evidence you please tell him to and it's- publish. And they're saying the states will have to pay. No, they have to bear. 40%. No, yes, they have to bear. Already 20 years over. The responsibility also state governments, they have to take it. ನರೇಗಾ ಕೂಲಿ ಕಾರ್ಮಿಕರನ್ನ ಒಬ್ಬೊಬ್ರು ಹೈವೇ ಯೋಜನೆಗಳ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋ ಒಂದು ಆರೋಪ. ಇದಕ್ಕೆ ಏನ್ ಹೇಳ್ತೀರಾ? No, ಹಲವಾರು ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಇದೆ. ಅಲ್ಲ ಈಗ ಸರ್ ಈಗ ಯಾವುದು ಆ ರೀತಿ, ಅದಕ್ಕೋಸ್ಕರಲೇ ಇದೇನೇನು ಕೆಲವು ಲೂಪ್ ಹೋಲ್ಸ್ ಇತ್ತು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಯೋಜನೆ ತಂದಿರೋದು. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಕೇಂದ್ರ ಅನ್ನೋ ಆರೋಪ ಇದೆ ಸರ್. ರಾಜ್ಯಗಳ ಜೊತೆ ಚರ್ಚೆ ಮಾಡಿಲ್ಲ ಅಂತ ಆರೋಪ ಇದೆ. ಕಾಂಗ್ರೆಸ್ ಮಾಡ್ತಾ ಇರುವಂತ ಬಗ್ಗೆ ಮುಖ್ಯಮಂತ್ರಿಗಳು ಸರ್ಕಾರ ಮಾಡ್ತಾ ಇರುವಂತ ವಿಚಾರಕ್ಕೆ ಆರೋಪ ಮಾಡ್ತಾ ಇರುವಂತದ್ದು ಸ್ಥಳೀಯ ರಾಜ್ಯಗಳಿಗೆ ಸ್ಥಳೀಯವಾಗಿ ಎಲ್ಲಿ ಕೆಲಸ ಮಾಡಬೇಕು ಅಂತ ಗುರುತಿಸಲಾಗಿತ್ತು. ಈಗ ಅದನ್ನ ಕೇಂದ್ರ ಸರ್ಕಾರವೇ ನಿರ್ಧಾರ ಮಾಡುತ್ತೆ ಯಾವ್ಯಾವ ಜಾಗದಲ್ಲಿ ಮಾಡಬೇಕು ಅಂತ. ಒಂದು ನಿಮಿಷ. ಜೊತೆಗೆ ಈಗ ಕಾಂಟ್ರಾಕ್ಟರ್ಗಳಿಗೆ ಪೂರಕವಾಗಿ ಅಂದ್ರೆ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಬೇಕಾಗಿತ್ತು ಈಗ ಕಾಂಟ್ರಾಕ್ಟರ್ ಜೊತೆ ಕೂಡ ಅವಕಾಶ ಕೊಟ್ಟಿರೋದ್ರಿಂದ ಕಾಂಟ್ರಾಕ್ಟರ್ಗಳನ್ನು ಕೂಡ ಹೊರಗಡೆ ಎಳ್ತರಲಾಗ್ತಿದೆ ಅಂತ. ಕೇಂದ್ರ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಇಟ್ಕೊಂಡಿದೆ ಅಂತ ಮಾತನಾಡ್ತಿದ್ದಾರೆ. ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲೇ ಇದೇ ಸಿದ್ದರಾಮಯ್ಯನವರು ಈಗ ದಾಖಲೆ ನಿರ್ಮಾಣ ಮಾಡಿದಾರಲ್ವಾ. ನನ್ನ ಅಭಿಪ್ರಾಯದಲ್ಲಿ ಅವರು ಇರೋದು, ನನ್ನ ಅಭಿಪ್ರಾಯದಲ್ಲಿ, ಯಾಕೆಂದ್ರೆ ಕಾಂಗ್ರೆಸ್ ನಾಯಕರುಗಳು ಹೇಳೋದು, ಮಂತ್ರಿಗಳು ಮತ್ತು ಅವರು ಹೇಳೋದು, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರ್ಲಿ. ಏನ್ ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7 ವರ್ಷ. ಇಂದಿರಾ ಗಾಂಧಿ ವಿರುದ್ಧವೇ ಸೆಟ್ ಹೊಡೆದ್ ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತ ಹೇಳಿ. ನನಗ್ ಗೊತ್ತಿಲ್ಲಪ್ಪ, ನನಗೆ ಅವ್ರ ಪರಿಸ್ಥಿತಿ, ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಅಲ್ಲ ಸರ್, ನಿಮ್ಮ ಹತ್ರ ಇರೋ ಇಂಟೆಲಿಜೆನ್ಸ್ ಅಲ್ಲ, ಒಂದು 5 ನಿಮಿಷ ನಾ ಮಾತಾಡ್ಬಿಡ್ತಾರೆ, ಅವನ ಪ್ರಶ್ನೆ ತಗೊಳ್ತಾರೆ. ಇಲ್ಲಿ 2 ನಿಮಿಷ ಮಾತಾಡ್ಬಿಡ್ಲಿ ಅವ್ರು. ಹಿಂದೆ ಮನ್ರೇಗಾ ಸ್ಕೀಮ್ ನಲ್ಲಿ ಹಿಂದೆ ಕಾಂಟ್ರಾಕ್ಟರ್ಗಳ ಕೆಲಸ ಮಾಡೋರು 80% ದಿನಗೂಲಿಯವ್ರು ಮಾಡೋರು. ಹಿಂದೆ ಮಾಡಿರೋದೇನು, ಬೇಕಾದಷ್ಟು ಇನ್ಸಿಡೆಂಟ್ಗಳು ಕೊಡ್ಬೋದೆ ಏನೇನಾಗಿದೆ ಅಂತ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.